ಬೆಲೆ ಜಾಸ್ತಿ ಆದರೆ ಎಲ್ಲರೂ ಕಷ್ಟವೇ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಆಟೋ ಎಲ್ಲ ಜಾಸ್ತಿ ಮಾಡಿಬಿಟ್ಟಾರೆ. ಬಟ್ ನನಗೆ ಕೇಳಿದ್ರೆ ಈಗಿನ ಇರ್ತಕ್ಕಂಥ ಗೌರ್ಮೆಂಟ್ ಇದೆಯಲ್ಲ ಫುಲ್ ಥರ್ಡ್ ಕ್ಲಾಸ್. ಪ್ರಯಾಣಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ತುಂಬ ಅನಾನುಕೂಲ ಇದೆ. ಬಸ್ ರೇಟ್ ಜಾಸ್ತಿ ಆಯಿತು. ಆಮೇಲೆ ಇದು ಇದು ಮೆಟ್ರೋ ಡಬಲ್ ತ್ರಿಬಲ್ ಲೆಕ್ಕನೇ ಇಲ್ಲ ಬಿಡಿ, ಅದು ಅಷ್ಟಾಯಿತು. ಮೂರನೇದಾಗಿ ಎಲ್ಲ ಜಾಸ್ತಿ ಆದಮೇಲೆ ಎಲ್ಲ ಆಟೋಮೆಟಿಕ್ ಇನ್ಕ್ರೀಸ್ ಆಗೋಯ್ತು. ಅದರಿಂದ ತುಂಬಾ ಕಷ್ಟ ಇದೆ. ಇವತ್ತು 10,000 ಸಂಬಳ ಬರೋನಿಗೆ 20,000 ಕೊಟ್ಟರು ಸಾಕಾಗಲ್ಲ, ಆಯಿತಾ. ಅದರಿಂದ ಇದು ಸರಿ ಇಲ್ಲ ಅಂತ ನನ್ನ ಭಾವನೆ. ಅದರಲ್ಲೂ ಈಗಿನ ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಇದೆಯಲ್ಲ, ನನಗಂತೂ ಇಷ್ಟನೇ ಇಲ್ಲ, ಆಯಿತಾ. ಕಂಪ್ಲೀಟು ಈ ತೊಗಲಕ್ಕ ಡಿಪಾರ್ಟ್ಮೆಂಟ್ ಇರೋದು ಆ ಥರದ ಇದು ತೊಗಲಕ್ಕ ಆಳ್ವಿಕೆ ಮಾಡ್ತಾವನೆ ಸಿದ್ದರಾಮಯ್ಯ. ಈಗ ರೇಟ್ ಹೆಚ್ಚಾಗೋದ್ರಿಂದ ಪ್ರಯಾಣಿಕರಿಗೆ ಹೊರೆ ಆಗುತ್ತೆ ಸರ್. ಅದು ಮತ್ತು ಯಾವುದೇ ಇದಾದ ರೀತಿಯಾದಂಥ ಒಂದು ಅವ್ರಿಗೆ ಏನಾದಂಥ ಇದಾಗುತ್ತೆ. ಇವ್ರಂದ್ರೆ ರೇಟ್ ಹೆಚ್ಚಾದರೆ ಅವ್ರು ಒಂದು ಪ್ಲೇಸ್ಲಿಂದ ಒಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಮತ್ತಿಟ್ಟು ಇದು ಮೀಟ್ರ್ ಹಾಕೋದಿಲ್ಲ, ಇದು ಹಾಕೋದಿಲ್ಲ, ಇಟ್ಟು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಅಂದರೆ ಪ್ರಯಾಣಿಕರಿಗೆ ಭಾಳ ಹೊರೆ ಆಗುತ್ತೆ ಸರ್. ಏನು ಸಮಸ್ಯೆಗಳಾಗುತ್ತೆ ಸರ್? ಬೆಂಗಳೂರಲ್ಲಿ ಆಟೋದಲ್ಲಿ ಓಡಾಡೋರಿಗೆ ಏನೇನು ಸಮಸ್ಯೆ ಆಗುತ್ತೆ? ಸಮಸ್ಯೆಗಳು ಭಾಳ ಅದಾವೆ ಸರ್. ಈಗ ಅವರು ಹೇಳ್ದಟ್ಟು ನಾವು ರೇಟ್ ಕೊಡಬೇಕು. ಅವ್ರು ಹೇಳೋದು ಪ್ಲೇಸಿಗೆ ನಾವು ಹೋಗ್ಬೇಕಾದ್ರೆ ಅದು ಸುತ್ತಾಕಿ ತೆಗೆದುಕೊಂಡು ಹೋಗ್ತಾರೆ. ನಾವು ಹೇಳೋದು ಪ್ಲೇಸ್ ಇಲ್ಲಿ ಸಮೀಪ ಇದ್ರೂ ಬೇರೆ ಕಡೆ ಒಂದು ರೇಟ್ ಹೇಳ್ತಾ ಇರ್ತಾರೆ. ಹಿಂಗಾಗಿ ಏನೋ ಸ್ವಲ್ಪ ಹೊರೆ ಆಗುತ್ತೆ ಸರ್ ಪ್ರಯಾಣಿಕರಿಗೆ. ಬೆಲೆ ಜಾಸ್ತಿ ಆದರೆ ಎಲ್ಲರೂ ಕಷ್ಟವೇ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಆಟೋ ಎಲ್ಲ ಜಾಸ್ತಿ ಮಾಡಿಬಿಟ್ಟಾರೆ. ಬಟ್ ನನಗೆ ಕೇಳಿದ್ರೆ ಈಗಿನ ಇರ್ತಕ್ಕಂಥ ಗೌರ್ಮೆಂಟ್ ಇದೆಯಲ್ಲ ಫುಲ್ ಥರ್ಡ್ ಕ್ಲಾಸ್. ಪ್ರಯಾಣಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ತುಂಬ ಅನಾನುಕೂಲ ಇದೆ. ಬಸ್ ರೇಟ್ ಜಾಸ್ತಿ ಆಯಿತು. ಆಮೇಲೆ ಇದು ಮೆಟ್ರೋ ಡಬಲ್ ತ್ರಿಬಲ್ ಲೆಕ್ಕನೇ ಇಲ್ಲ ಬಿಡಿ, ಅದು ಅಷ್ಟಾಯಿತು. ಮೂರನೇದಾಗಿ ಎಲ್ಲ ಜಾಸ್ತಿ ಆದಮೇಲೆ ಎಲ್ಲ ಆಟೋಮೆಟಿಕ್ ಇನ್ಕ್ರೀಸ್ ಆಗೋಯ್ತು. ಅದರಿಂದ ತುಂಬಾ ಕಷ್ಟ ಇದೆ. ಇವತ್ತು 10,000 ಸಂಬಳ ಬರೋನಿಗೆ 20,000 ಕೊಟ್ಟರು ಸಾಕಾಗಲ್ಲ, ಆಯಿತಾ. ಅದರಿಂದ ಇದು ಸರಿ ಇಲ್ಲ ಅಂತ ನನ್ನ ಭಾವನೆ. ಅದರಲ್ಲೂ ಈಗಿನ ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಇದೆಯಲ್ಲ, ನನಗಂತೂ ಇಷ್ಟನೇ ಇಲ್ಲ, ಆಯಿತಾ. ಕಂಪ್ಲೀಟು ಈ ತೊಗಲಕ್ಕ ಡಿಪಾರ್ಟ್ಮೆಂಟ್ ಇರೋದು ಆ ಥರದ ಇದು ತೊಗಲಕ್ಕ ಆಳ್ವಿಕೆ ಮಾಡ್ತಾವನೆ ಸಿದ್ದರಾಮಯ್ಯ. ಈಗ ರೇಟ್ ಹೆಚ್ಚಾಗೋದ್ರಿಂದ ಪ್ರಯಾಣಿಕರಿಗೆ ಹೊರೆ ಆಗುತ್ತೆ ಸರ್. ಅದು ಮತ್ತು ಯಾವುದೇ ಇದಾದ ರೀತಿಯಾದಂಥ ಒಂದು ಅವ್ರಿಗೆ ಏನಾದಂಥ ಇದಾಗುತ್ತೆ. ಇವ್ರಂದ್ರೆ ರೇಟ್ ಹೆಚ್ಚಾದರೆ ಅವ್ರು ಒಂದು ಪ್ಲೇಸ್ಲಿಂದ ಒಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಮತ್ತಿಟ್ಟು ಇದು ಮೀಟ್ರ್ ಹಾಕೋದಿಲ್ಲ, ಇದು ಹಾಕೋದಿಲ್ಲ, ಇಟ್ಟು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಅಂದರೆ ಪ್ರಯಾಣಿಕರಿಗೆ ಭಾಳ ಹೊರೆ ಆಗುತ್ತೆ ಸರ್. ಏನು ಸಮಸ್ಯೆಗಳಾಗುತ್ತೆ ಆಟೋದಲ್ಲಿ ಸರ್? ಬೆಂಗಳೂರಲ್ಲಿ ಆಟೋದಲ್ಲಿ ಓಡಾಡೋರಿಗೆ ಏನೇನು ಸಮಸ್ಯೆ ಆಗುತ್ತೆ? ಸಮಸ್ಯೆಗಳು ಭಾಳ ಅದಾವೆ ಸರ್. ಈಗ ಅವರು ಹೇಳ್ದಟ್ಟು ನಾವು ರೇಟ್ ಕೊಡಬೇಕು. ಅವ್ರು ಹೇಳೋದು ಪ್ಲೇಸಿಗೆ ನಾವು ಹೋಗ್ಬೇಕಾದ್ರೆ ಅದು ಸುತ್ತಾಕಿ ತೆಗೆದುಕೊಂಡು ಹೋಗ್ತಾರೆ. ನಾವು ಹೇಳೋದು ಪ್ಲೇಸ್ ಇಲ್ಲಿ ಸಮೀಪ ಇದ್ರೂ ಬೇರೆ ಕಡೆ ಒಂದು ರೇಟ್ ಹೇಳ್ತಾ ಇರ್ತಾರೆ. ಹಿಂಗಾಗಿ ಏನೋ ಸ್ವಲ್ಪ ಹೊರೆ ಆಗುತ್ತೆ ಸರ್ ಪ್ರಯಾಣಿಕರಿಗೆ.